ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಸ್ಪೆಷಲ್ ಮಾಡಿದ್ದೆ ಮತ್ತು ಅಡುಗೆಗೆ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ವಿಡಿಯೋದ ಮೂಲಕ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ನೋಡೋಣ. ಗೊತ್ತೇ ಇದೆ ಅಲ್ವಾ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇವತ್ತು ಬೆಳಗ್ಗೆ ತಿಂಡಿಗೆ ಬಾಳೆಹಣ್ಣಿನ ದೋಸೆಯನ್ನು ಮಾಡಿದ್ದೆ. ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡೋಣ ಬನ್ನಿ. ಬಾಳೆಹಣ್ಣಿನ ದೋಸೆ ಸಾಫ್ಟಾಗಿ ಕಲರ್ಫುಲ್ಲಾಗಿ ಟೇಸ್ಟಾಗಿ ಬಂದಿದೆ. 2 ಲೋಟ ದೋಸೆ ಅಕ್ಕಿಯನ್ನು 4 ತಾಸು ನೆನೆಸ್ಕೊಂಡಿದ್ದೀನಿ. ಹಾಗೆ 6 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿ ನಂದಾದಮೇಲೆ 6 ಬಾಳೆಹಣ್ಣನ್ನು ಫೈನಾಗಿ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕ್ಲೀನಾಗಿ ಅಕ್ಕಿಯನ್ನು ತೊಳೆದು ಎರಡನ್ನು ಸೇರಿಸಿ ಮತ್ತು ಬಾಳೆಹಣ್ಣಿನ ಗುಳವನ್ನು ಸೇರಿಸಿ ಗ್ರ್ಯಾಂಡ್ ಮಾಡಿದೆ. ಸ್ವಲ್ಪ ನೀರನ್ನು ಹಾಕಿ ದಪ್ಪವಾಗಿರಬೇಕು ಹಿಟ್ಟು. ನಂತರ ಉಪ್ಪು, ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿ ರಾತ್ರಿ ಒಂದು ಕಡೆ ಬೋಗಣಿಯಲ್ಲಿ ಹಾಕಿ ಇಟ್ಟೆ. ಬೆಳಗಾಗೋದ್ರೊಳಗೆ ಫಸ್ಟ್ ಕ್ಲಾಸಾಗಿ ಹಿಟ್ಟು ಸ್ವಲ್ಪ ಹುಳಿ ಕೂಡ ಬಂದು ಚೆನ್ನಾಗಿ ಇತ್ತು. ಅದನ್ನು ದೋಸೆಯನ್ನು ಮಾಡಿದ್ದೀನಿ. ತುಂಬ ನಿಧಾನವಾಗಿ ಆಗುತ್ತೆ. 2 ಬಂಡಿಯನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಮಾಡಬೇಕು. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಫಸ್ಟ್ ಕ್ಲಾಸ್ ಟೇಸ್ಟಾಗಿರುತ್ತೆ. ನೋಡಿದ್ರಲ್ವಾ, ಬಾಳೆಹಣ್ಣಿನ ದೋಸೆ ನೀವು ಕೂಡ ಟ್ರೈ ಮಾಡ್ಬೋದು, ಟೇಸ್ಟಾಗಿರುತ್ತೆ. ಈ ದೋಸೆಯನ್ನು ಮಾಡಲಿಕ್ಕೆ ನಾನು ನಾನ್ ಸ್ಟಿಕ್ ಬಂಡಿಯನ್ನು ತೆಗೆದುಕೊಂಡಿದ್ದೀನಿ. ಎಣ್ಣೆಯನ್ನು ಕೂಡ ಹಾಕಿ ಮಾಡಬಹುದು. ಬೆಳಿಗ್ಗೆ 7 ಗಂಟೆ ಸಮಯ. ಹಕ್ಕಿಗಳ ಚಿಲಿಪಿಲಿ ನೋಡಿ ಹೊರಗಡೆ ಕಾಣಿಸ್ತಾ ಇದೆ. ನಮ್ಮ ಮನೆ ಮುಂದೆ ಬಿಸ್ಕತ್ತು ಮತ್ತು ಎಲ್ಲ ಅಕ್ಕಿ ಕಾಳು ಎಲ್ಲವನ್ನು ಹಾಕ್ತೇವೆ, ತಿನ್ಕೊಂಡು ಹೋಗ್ತಾ ಇರ್ತವೆ ಬರ್ಡ್ಸ್. ಗುಬ್ಬಿಗಳಂತೂ ತುಂಬ ಇಲ್ಲಿ ಬರ್ತಾ ಇರ್ತವೆ. ಹಾಗೆ ಹೂವಿನ ಗಿಡದ ಹತ್ರ ಅಂತೂ ಕೇಳೋದೇ ಬೇಡ, ಎಷ್ಟೊಂದು ಗುಬ್ಬಿಗಳು ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಡೈಲಿ ಈ ರೀತಿಯ ನೋಡ್ತಾ ಇರ್ಬೋದು. ವಿಡಿಯೋವನ್ನು ಮಾಡಿಕೊಂಡೆ. ಇವತ್ತು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿದ್ದೀನಿ ಸ್ಪೆಷಲ್, ಹೆಸರು ಕಾಳು ಮೊಳಕೆ ಬರೆಸಿದ್ದೀನಿ ಮೊದಲನೇ ದಿವಸನೇ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇದರ ಪಲ್ಯವನ್ನು ನಾನು ಮಾಡಿದ್ದೀನಿ. ಹಾಗೆ ಅಡುಗೆಯನ್ನು ಯಾವ ರೀತಿ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ. ತುಂಬ ಚೆನ್ನಾಗಿ ಹೆಸರು ಕಾಳು ಮೊಳಕೆ ಬಂದೆ. ಇದನ್ನು ಅರಿಶಿಣ ಪೌಡ್ರ್ ಹಾಕಿ ಸ್ವಲ್ಪ ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ತುಂಬ ಅದು ಬೇಯೋದು ಬೇಡ. ನೋಡಿ, ಅರಿಶಿಣ ಪೌಡ್ರ್ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದು ಬೆಂದಾಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ದಾಲನ್ನು ಮಾಡಲಿಕ್ಕೆ, ದಾಲು ಅಂದರೆ ಎಲ್ಲ ತರಕಾರಿಯನ್ನು ಸೇರಿಸಿ ಸಾಂಬಾರು ಅಂತ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ತೀನಿ ಅನ್ನೋದನ್ನು ಎಲ್ಲವನ್ನು ನೋಡ್ತಾ ಹೋಗೋಣ. ಮೊದಲು ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೊಳಕೆ ಬರೆಸಿದ ಹೆಸರು ಕಾಳು ಅದರ ಪಲ್ಯವನ್ನು ಮೊದಲು ಮಾಡ್ತೀನಿ. ಕಾಣಿಸ್ತಾ ಇದೆ ಅಲ್ವಾ? ಈಗ ಇನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂಡೆಯನ್ನು ಇಟ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಆ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆದಮೇಲೆ ಸಾಸಿವೆ ಕಾಳನ್ನು ಹಾಕಿದ್ದೀನಿ. ಸಾಸಿವೆ ಕಾಳು ಚುಚ್ಪುಟಿ ಅಂತ ಸೌಂಡ್ ಆಯಿತು. ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್ ಮತ್ತು ಸಾಸಿವೆ ಕಾಳು ಅರ್ಧ ಸ್ಪೂನ್. ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಹೆಸರು ಕಾಳಿನ ಮೊಳಕೆ ಬರೆಸಿದ ಕಾಳಿನ ಪಲ್ಯ ಅತ್ಯಂತ ಈಸಿ, ಟೇಸ್ಟಿ, ಹೆಲ್ದಿ. ಟೊಮೆಟೊ ಫ್ರೈ ಆಗ್ತಾಯಿದೆ. ಟೊಮೆಟೊ ಫ್ರೈ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್, ಡೊಳ್ಮೆಣಸು ಮತ್ತು ಸಾದಾ ಮೆಣಸು ಎರಡನ್ನು
ಹೆಚ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಮತ್ತು ಒಂದೆರಡು ಹಸಿಮೆಣಸು ಸಾದಾ ಇತ್ತು, ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಸಾದಾ ಮೆಣಸು ಎಲ್ಲವೂ ಚೆನ್ನಾಗಿ ಫ್ರೈ ಆಯಿತು. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. 2 ಚಿಕ್ಕ ಚಿಕ್ಕ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೀಗ ನಾನೀಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದೆ. ಎಲ್ಲವನ್ನು ಹಾಕಿ ಫ್ರೈ ಆದಮೇಲೆ ಅರಿಶಿಣ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಅರಿಶಿಣ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಯಾಕೆಂತಂದರೆ ಮೊದಲೇ ಹಾಕಿದರೆ ಸ್ವಲ್ಪ ಕಹಿ ಬರೋ ಸಾಧ್ಯತೆ ಇರುತ್ತೆ. ಇಂಗನ್ನು ಕೂಡ ಹಾಕ್ತೀನಿ, ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲವೂ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ತುಂಬ ಗಟ್ಟಿಯಾಗಿ ಅದು ಬೆಂದಿಲ್ಲ. ಸ್ವಲ್ಪ ಗಟ್ಟಿ ಅಂದರೆ ಸಾಫ್ಟಾಗಿ ಬೆಂದಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇದೆ. ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ. ಅರಿಶಿಣ ಪೌಡ್ರನ್ನ ಹಾಕಿದ್ದಕ್ಕಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹೆಸರು ಕಾಳು, ಮೊಳಕೆ ಕಾಳು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿರ್ತೀನಿ. ಎಲ್ಲವನ್ನು ಅದು ಹೀರ್ಕೊಳ್ಳಿ ಒಗ್ಗರಣೆಯನ್ನು. ಈಗ ಹುಳಿ ಪೌಡ್ರ್ ಹಾಕಿರಲಿಲ್ಲ, ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ದಕ್ಕಾಗಿ ಸ್ವಲ್ಪ ಹುಳಿ ಪೌಡ್ರ್ ಸಾಕಾಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಮೊಳಕೆ ಕಾಳಿನ ಪಲ್ಯ ರೆಡಿಯಾಗೇ ಬಿಡ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ತೆಂಗಿನ ತುರಿ ಫ್ರೆಶ್ ಆಗಿರೋದು ಅದನ್ನು ಹಾಕಿದರೆ ಆಯಿತು. ರೊಟ್ಟಿ ಜೊತೆ, ಚಪಾತಿ, ದೋಸೆ ಎಲ್ಲದಕ್ಕೂ ಹಾಗೆ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ. ಅತ್ಯಂತ ರುಚಿಕರವಾದ ಮೊಳಕೆ ಕಾಳಿನ ಹೆಸರು ಕಾಳು ಪಲ್ಯ ರೆಡಿಯಾಗೇ ಬಿಡ್ತು. ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ದಾಲ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ದಾಲ್ ಮಾಡಲಿಕ್ಕೆ ತೆಂಗಿನೆಣ್ಣೆಯನ್ನು ಹಾಕಿದೆ, ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ದಾಲ್ ಅಂದರೆ ಎಲ್ಲ ತರಕಾರಿ ಸೇರಿಸಿರುವುದು, ತುಂಬ ಟೇಸ್ಟಾಗಿರುತ್ತೆ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕರಿಬೇವು, ಹಸಿಮೆಣಸು ಎಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಹಾಕಿದ್ದೀನಿ. ಸೈಡಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಹಾಗೆ ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಬಟಾಟೆ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕಿದ್ದೀನಿ. ಹಾಕಿ ಬೇಯಿಸ್ಕೊಂಡಾಗಿದೆ. ಉಪ್ಪು ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಈಗ ಒಗ್ಗರಣೆಗೆ ಹಾಕಿದೆ. ಒಗ್ಗರಣೆಗೆ ಹಾಕಿದ ಮೇಲೆ ನಾನೀಗ ತುಪ್ಪವನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿಯನ್ನು ಕೂಡ ಸ್ವಲ್ಪ ತುರಿದು ಹಾಕಿದ್ದೀನಿ. ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅತ್ಯಂತ ರುಚಿಕರವಾದ ದಾಲ್ ರೆಡಿ ಆಯಿತು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಯಾವೆಲ್ಲ ಅಡುಗೆಯನ್ನು ಮಾಡಿದ್ದೀನಿ ಅನ್ನೋದನ್ನು. ಎಲ್ಲ ತರಕಾರಿಯನ್ನು ಒಳಗೊಂಡ ದಾಲ್ ರೆಡಿಯಾಗೇ ಬಿಡ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿ, ಹೆಲ್ದಿ. ಮೊಳಕೆ ಬರಿಸಿದ ಕಾಳಿನ ಹೆಸರು ಕಾಳು ಪಲ್ಯ. ಇದು BP ಕುಡಿ ತಂಬಳಿ. BP ಕುಡಿ ಅಂತ ಎಲ್ಲರೂ ಕುಡಿ, ಕನ್ನೆ ಕುಡಿ ಹೇಳ್ತಾರಲ್ಲ, ಆ ರೀತಿ ಕುಡಿ ಇರುತ್ತೆ. ಅದನ್ನು ಜೀರಿಗೆ, ಕಾಳುಮೆಣಸು ಹಾಕಿ ಮಾಡಿರುವಂಥದ್ದು. ಚೆನ್ನಾಗಿರುತ್ತೆ. ಮಾಮೂಲಿ ಎಲ್ಲ ರೆಡಿ ಇದೆ. ಮೊಸರು, ಉಪ್ಪು, ಉಪ್ಪಿನಕಾಯಿ ಎಲ್ಲ ಕಡೆ ಇರುವಂಥದ್ದೇ. ಇಷ್ಟೊಂದು ಅಡುಗೆನ ಇವತ್ತು ಮಾಡಿದ್ದೀನಿ. ಹಾಗೆ ಸ್ವೀಟ್ಸ್ ಕೂಡ ಇಲ್ಲಿ ಒಳಗಡೆ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ.